ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮೂರಲ್ಲಿ ಈಗಾಗಲೇ 3 ವರ್ಷದಿಂದ ಕೆರೆ ಹಬ್ಬನ ಮಾಡ್ತಾ ಇದ್ದಾರೆ. ಕೆರೆ ಹಬ್ಬ ಹೇಗೆಲ್ಲ ಇತ್ತು, ಹೇಗೆಲ್ಲ ನಡೀತು ಅನ್ನೋದನ್ನು ನೋಡ್ಕೊಬರೋಣ. ನಮ್ಮೂರಿನ ಕೆರೆ ಹಬ್ಬ ಹೇಗೆ ನಡೆಯುತ್ತೆ ಅಂತೇಳಿ ನೋಡೋಣ. ಕೆರೆ ಹಬ್ಬ ಬಂದುಬಿಟ್ಟು ಈಗಾಗಲೇ 3 ವರ್ಷದಿಂದ ನಡೀತಾ ಇದೆ. ಇದು ಹಿಂದಿನ ದಿವಸ ಫೆಬ್ರವರಿ 4 ಹಾಗೂ 5ನೇ ತಾರೀಕಿಗೆ ನಮ್ಮ ಊರಿನ ಕೆರೆ ಹಬ್ಬ ಇತ್ತು. ಗಣಪತಿ ಕೆರೆಯ ಎದುರು ಭಾಗದಲ್ಲಿ ಅಂತಂದರೆ ಮೇನ್ ರೋಡ್ ಇರುತ್ತಲ್ವ, ಸೊ ಅಲ್ಲಿ ಪಕ್ಕದಲ್ಲಿ ರಾಷ್ಟ್ರಧ್ವಜ ಕೂಡ ಇದೆ. 3 ವರ್ಷದ ಹಿಂದೆ ಇದನ್ನು ನಿರ್ಮಾಣ ಕೂಡ ಮಾಡಿದ್ದಾರೆ. ಇಂದಿರಾ ಗಾಂಧಿ ಕಾಲೇಜಿನ ಪಕ್ಕದಲ್ಲೇ ಬರೋವಂಥದ್ದು. ಹಾಗೆ ಮೇನ್ ರೋಡಿನ ಪಕ್ಕದಲ್ಲೇ. ಸೊ ಲೈಟಿಂಗ್ಸ್ ಮಾತ್ರ ಒಂದು ಸ್ವಲ್ಪ ಮಾಡಿದ್ದಾರೆ. ಕೆರೆಯ ಸುತ್ತ ಕೂಡ ಲೈಟಿಂಗ್ಸ್ ಮಾಡಿದ್ದಾರೆ. ಇದನ್ನು ಈಗಾಗಲೇ ನಾನು ಮಾರಿಕಾಂಬೆ ಜಾತ್ರೆಯ ಒಂದು ಬ್ಲಾಗ್ನಲ್ಲಿ ಕೂಡ ತೋರಿಸಿದ್ದೆ ನಿಮಗೆ, ಕಾರಂಜಿ ಹಾಗೆ ಬೋಟಿಂಗು ಇದನ್ನೆಲ್ಲ. ನೆಕ್ಸ್ಟ್ ಡೇ ನಾನು ಸಂಜೆ ನಡೆಯುವಂಥ ಕೆರೆ ಹಬ್ಬಕ್ಕೆ ಬಂದಿದ್ದೀನಿ. ಅಲ್ಲಿ ಹೇಗೆಲ್ಲ ಇತ್ತು ನೋಡಿ, ಫುಲ್ಲು ಲೈಟಿಂಗ್ಸ್ ಮಾಡಿದ್ದಾರೆ ಈ ಥರ. ಹಾಗೆ ಎಂಟ್ರೆನ್ಸು ವರ್ಷಕ್ಕೊಮ್ಮೆ ಕೆರೆ ಹಬ್ಬನ ಮಾಡ್ತಾ ಇದ್ದಾರೆ. 3 ವರ್ಷದ ಹಿಂದೆ ಕೆರೆಯನ್ನು ಸ್ವಚ್ಛಗೊಳಿಸ್ಬಿಟ್ಟು ಜನರಲ್ಲಿ ಸ್ವಚ್ಛತೆಯ ಜಾಗೃತಿಯನ್ನು ಮೂಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಬಿಟ್ಟು ನಮ್ಮ ಶಾಸಕರು ಶ್ರೀ ಹಾಲಪ್ಪನವರು ಅವರು ಈ ಕೆರೆ ಹಬ್ಬನ ಆಚರಿಸ್ಕೊಂಡು ಬಂದಿದ್ದಾರೆ. ಈ ಬಾರಿ ಕೂಡ ಕೆರೆ ಹಬ್ಬ ತುಂಬಾ ಚೆನ್ನಾಗಿತ್ತು. ವರ್ಷದಲ್ಲಿ ಒಮ್ಮೆ ಮಾಡೋವಂಥದ್ದು. ಹಾಗೆ ಇದನ್ನು ಸಂಜೆ ಮಾಡೋವಂಥ ಹಬ್ಬ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಕಬಡ್ಡಿ ಪಂದ್ಯಾವಳಿ ಹಾಗೆ ಆಹಾರ ಮೇಳ ಕೂಡ ಇರುತ್ತೆ. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಹಾಗೆ ನಮ್ಮ ರಾಷ್ಟ್ರಧ್ವಜ ಹೇಗೆ ಕಾಣುತ್ತೆ ಅಂತ ನೋಡಿ. ಹಾಗೆ ಇಲ್ಲಿ ಅಲಂಕಾರ, ಎಲ್ಲ ಲೈಟಿಂಗ್ಸ್ನ ಅಲಂಕಾರ ಹೇಗಿದೆ ಅಂತ ನೋಡ್ಕೊಬನ್ನಿ. ಈ ಬಾರಿ ಈ ಥರ ಕೆರೆ ಹಬ್ಬ 2023 ಮತ್ತು ಐ ಲವ್ ಸಾಗರ ಅಂತ ಹೇಳಿಬಿಟ್ಟು ಎರಡನ್ನು ಮಾಡಿಬಿಟ್ಟು ಫೋಟೋ ಸೆಷನ್ನಿಗೆ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಫೋಟೋಸ್ಗಳನ್ನು ಕೂಡ ತಗೊಂಡಿದ್ರು, ನಾನು ಕೂಡ ಇಲ್ಲಿ ತಗೊಂಡಿದ್ದೆ. ಹಾಗೆ ಅಲ್ಲಿಂದ ಮುಂದೆ ಹೋಗ್ತಾ ಒಂದಿಷ್ಟು ಗೊಂಬೆಗಳು ಕೂಡ ಕಾಣಿಸ್ತು. ಹಾಗೆ ಬಲೂನ್ಗಳನ್ನು ಕೂಡ ಇಲ್ಲಿ ಮಾರ್ತಾಯಿದ್ರು. ಹಾಗೆ ಅಲ್ಲಿಂದ ಆಹಾರ ಮೇಳಕ್ಕೆ ಎಂಟ್ರಿ ಪಕ್ಕದಲ್ಲೇ ಮಾಡಿದರು. ಆಹಾರ ಮೇಳದಲ್ಲಿ ಏನೆಲ್ಲ ಇತ್ತು ಅಂತ ನೋಡಿ. ಗೋಬಿ ಮಂಚೂರಿ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಇಷ್ಟ ಕೂಡ ಹೌದು ಅಲ್ವಾ ಗೋಬಿ ಮಂಚೂರಿ. ಹಾಗೆ ಇಲ್ಲೊಂದು ಪುಟಾಣಿ ಪಾಪು ಅಲ್ಲಿ ಅಂಗಡಿಯವ್ರ ಹತ್ರ ಗೋಬಿ ಕೇಳ್ತಾ ಇದ್ದಾನೆ. ಇಲ್ಲಿ ಪೊಟ್ಯಾಟೊ ಟ್ವಿಸ್ಟನ್ನು ಮಾಡ್ತಾ ಇದ್ದಾರೆ ನೋಡಿ. ಇದು ಕೂಡ ಅಷ್ಟೇ, ಈಗಂತೂ ತುಂಬಾ ಇಷ್ಟಪಟ್ಟು ತಿಂತಾ ಇದ್ದಾರೆ. ಅದು ಕೂಡ ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತಾಯಿದ್ರು, ಚೆನ್ನಾಗಿತ್ತು. ಹಾಗೆ ಇಲ್ಲಿ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಇನ್ನೊಂದಿಷ್ಟು ಮನೆಯಲ್ಲಿ ಮಾಡಿರೋಂಥ ಸಾಂಬಾರು ಪದಾರ್ಥಗಳು ಇವನ್ನೆಲ್ಲ ಕೂಡ ಮಾರಾಟಕ್ಕೆ ಇಟ್ಟಿದ್ರು. ಆಮೇಲೆ
ಗೋಳಿ ಬಜ್ಜಿ ಇವೆಲ್ಲ ಮಾಡಿ ಮಾರಾಟಕ್ಕಿಟ್ಟಿದ್ರು. ಹಾಗೆ ಏನೇ ಇರಲಿ ಎಲ್ಲ ಟೈಮಲ್ಲಿ ಫೇವ್ರೇಟ್ ಆಗಿರೋವಂಥದ್ದು ಮಸಾಲೆ ಮಂಡಕ್ಕಿ ಅಲ್ವಾ. ಹೌದು, ಮಸಾಲೆ ಮಂಡಕ್ಕಿ ಕೂಡ ಇತ್ತು. ಹಾಗೆ ಇಲ್ಲಿ ರುಮಾಲಿ ರೊಟ್ಟಿ ಮಾಡೋದಲ್ವ, ರುಮಾಲಿ ರೊಟ್ಟಿ ತಿನ್ನೋದ್ರ ಜೊತೆಗೆ ಅದನ್ನು ಮಾಡೋದನ್ನು ಕೂಡ ನೋಡೋದಕ್ಕೆ ಖುಷಿ ಆಗುತ್ತೆ. ಇಲ್ಲಿ ಕೆಂಡದಲ್ಲಿ ಹುರಿಯುವಂಥ ಜೋಳ ನೋಡಿ ಚೆನ್ನಾಗಿರುತ್ತಲ್ವ ಟೇಸ್ಟು. ಸೊ ಅದು ಕೂಡ ಇತ್ತು. ಹಾಗೆ ಇಲ್ಲಿ ಸಬ್ಬಕ್ಕಿ ವಡ ಅದನ್ನು ಮಾಡ್ತಾಯಿದ್ದಾರೆ. ನೋಡೋದಕ್ಕೆ ಕೂಡ ಡಿಫ್ರೆಂಟಾಗಿ ಅನ್ನಿಸ್ತಾ ಇತ್ತು. ನಾನು ಕೂಡ ಒಂದು ಸರಿ ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ರೆಸಿಪಿಗಳನ್ನು ನೋಡೋದಕ್ಕೆ ನನ್ನ ರೆಸಿಪಿ ಚಾನೆಲ್ ಕೂಡ ಇದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ, ನೋಡಿ ಸಬ್ಸ್ಕ್ರೈಬ್ ಕೂಡ ಆಗಿ. ಇಲ್ಲಿ ನೋಡಿ ಗೋಳಿ ಬಜೆ ಬಿಸಿಯಾಗಿ ಆಗ್ತಾಯಿದೆ. ರುಚಿ ಕೂಡ ಚೆನ್ನಾಗಿದೆ, ಬಾಯಲ್ಲಿ ಕೂಡ ನೀರು ಬರ್ತಾ ಇದೆ. ಹಾಗೆ ಇಲ್ಲಿ ಪಡ್ಡು ದೋಸೆ ಮಾಡ್ತಾಯಿದ್ದಾರೆ. ಹಾಗೆ ಇಲ್ಲಿ ಅಚಾನಕ್ಕಾಗಿ ನನ್ನ ಅಕ್ಕನ ಮೊಮ್ಮಗು ಪಾಪು, ಹಾಗೆ ಅಕ್ಕನ ಮಗಳು ಮತ್ತು ಅಳಿಯ ಅವರು ಕೂಡ ಇಲ್ಲಿ ಸಿಕ್ಕಿದ್ರು ನಮಗೆ. ಅವ್ನು ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದಾನೆ ಹೇಗೆ ಅಂತ ಹೇಳಿಬಿಟ್ಟು. ಹಾಗೆ ನನ್ನ ಫ್ರೆಂಡ್ ಕೂಡ ಅಲ್ಲಿ ಸಿಕ್ಕಿದ್ಲು ನನಗೆ. ಪ್ರೈಮರಿ ಫ್ರೆಂಡ್ಸ್ ಅಲ್ವಾ, ಖುಷಿ ಆಗುತ್ತೆ ಸಿಕ್ಕಿದ ಕೂಡಲೇ. ಹಾಗೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ, ಮತ್ತೊಂದು ಸರಿ ಮೀಟ್ ಆಗೋಣ ಅಂತಲೂ ಕೂಡ ಹೇಳಿದ್ವಿ. ನಿಮಗೂ ಪ್ರೈಮರಿ ಫ್ರೆಂಡ್ಸ್ ಸಿಕ್ಕಿದಾಗ ನೀವು ಹೇಗೆ ರೆಸ್ಪಾನ್ಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೆ ಇಲ್ಲಿ ನೋಡಿ ಪಾಪ್ಕಾರ್ನ್ ಆಗ್ತಾ ಇರೋವಂಥದ್ದು ನೋಡೋದಕ್ಕೆ ಖುಷಿ ಆಗುತ್ತಲ್ವ. ಪರಿಮಳ ಕೂಡ ಚೆನ್ನಾಗೇ ಬರ್ತಾಯಿತ್ತು, ತಿನ್ನೋದಕ್ಕೆ ಕೂಡ ಟೇಸ್ಟ್ ಇರುತ್ತೆ. ಹಾಗೆ ಇದು ಬಾಂಬೆ ಮಿಠಾಯಿ ಅಂತ ಹೇಳ್ತಾರಲ್ವ, ಅದು ಮಾಡ್ತಾಯಿದ್ರು. ಇದನ್ನು ಅಜ್ಜಿ ಕೂದಲು ಅಂತ ಕೂಡ ಹೇಳ್ತಿದ್ವಿ ಮೊದಲೆಲ್ಲ. ಕಾಟನ್ ಕ್ಯಾಂಡಿ ಅಲ್ವಾ ಇದು. ಇದನ್ನು ಅಲ್ಲಿ ಫ್ಲೇವರ್ ಕೂಡ ಕೇಳ್ತಾಯಿದ್ರು ಅವರು, ಆರೆಂಜ್ ಫ್ಲೇವರು, ಹಾಗೆ ಫ್ರೂಟ್ಸ್ ಬೇರೆ ಬೇರೆ ಫ್ರೂಟ್ಸಿನ ಫ್ಲೇವರು, ಹಾಗೆ ಕಲರ್ ಕೂಡ. ನಾವಿಲ್ಲಿ ಆರೆಂಜ್ ಫ್ಲೇವರ್ನ ಹೇಳಿದ್ವಿ. ಟೇಸ್ಟ್ ಚೆನ್ನಾಗಿತ್ತು. ಬಟ್ ಈ ಟೈಮಲ್ಲಿ ಒಂದು ಪರವಾಗಿಲ್ಲ, ಪದೇ ತಿನ್ನೋದಕ್ಕಿಂತ ಯಾವಾಗಾದ್ರೂ ಅಪರೂಪ ತಿಂದರೆ ಪರವಾಗಿಲ್ಲ ಅಲ್ವಾ. ಸೊ ಕಲರ್ಫುಲ್ಲಾಗಿ ಇದೆ ನೋಡಿ, ಇಲ್ಲಿ ಪಿಂಕ್, ಯೆಲ್ಲೋ, ಆರೆಂಜ್ ಹೀಗೆ. ಹಾಗೆ ಇಲ್ಲಿ ಜಿಲೇಬಿ ಮಾಡ್ತಾಯಿದ್ದಾರೆ. ಹಾಗೆ ಇಲ್ಲಿ ಸ್ವೀಟ್ ಕಾರ್ನ್, ಹಾಗೆ ಸ್ಪೈಸಿ ಸ್ವೀಟ್ ಕಾರ್ನ್ ಮಾಡ್ತಾಯಿದ್ರು. ಇಲ್ಲಿ ಸ್ಪೈಸಿ ಸ್ವೀಟ್ ಕಾರ್ನ್ ಮಾಡ್ತಾಯಿದ್ದಾರೆ ನೋಡಿ. ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಫ್ಲೇವರ್ ಏನೋ, ಮತ್ತು ಮ್ಯಾಗಿ ಮಸಾಲ ಪೌಡ್ರನ್ನ ಅದಕ್ಕೆ ಹಾಕ್ತಾರೆ ಅಂತ ಹೇಳಿದರು. ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಟ್ರೈ ಮಾಡ್ಬೋದು ನಾವು ಕೂಡ ಮನೆಯಲ್ಲಿ ಮಾಡುವಾಗ. ಮ್ಯಾಗಿ ಮಸಾಲ ಪೌಡ್ರನ್ನ ಹಾಕ್ಬಿಟ್ಟು ಟೇಸ್ಟ್ ನೋಡ್ಕೊಳ್ಳಿ ಒಂದು ಸರಿ. ಹಾಗೆ ಇಲ್ಲಿ ನೋಡಿ ಮಲೆನಾಡ ವಿಶೇಷ ಬಂದುಬಿಟ್ಟು ಹಸಿ ಹಪ್ಪಳ ಅಂತ ಹೇಳಿ ಮಾಡ್ತಾರೆ. ಸೊ ಅದನ್ನು ಮಾಡ್ತಾ ಇದ್ದಾರೆ ಇಲ್ಲಿ.
ಕೆಲವೊಂದನ್ನು ತಿನ್ನೋದ್ರಲ್ಲಿ ರುಚಿ ಅಂತ ಅನ್ನೋದು ಹೌದು, ಹಾಗೆ ಅದ್ರ ಜೊತೆಗೆ ಮಾಡೋದನ್ನು ನೋಡೋದಕ್ಕೆ ಕೂಡ ಖುಷಿ ಆಗುತ್ತೆ ಅಲ್ವಾ. ಹೌದು, ಇಲ್ಲಿ ನೋಡಿ ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಮಾಡ್ತಾ ಇದ್ದಾರೆ, ಖುಷಿ ಆಗ್ತಾಯಿತ್ತು ನೋಡೋದಕ್ಕೆ. ಹಾಗೆ ಎಲ್ಲರ ಫೇವ್ರೇಟು ಪಾನಿಪುರಿ ಕೂಡ ಹೌದು. ಪಾನಿಪುರಿನ ಇಲ್ಲಿ ನಾವು ತೊಗೊಂಡ್ವಿ, ಒಂದು ಪ್ಲೇಟ್, ಒಬ್ಬರು ಒಂದೊಂದು ಪ್ಲೇಟು. ಸೊ ಅದನ್ನು ಇಲ್ಲಿ ಸರ್ವ್ ಮಾಡಿ ಕೊಡ್ತಾ ಇದ್ದಾರೆ ಅವರು. ಅಂತೂ ಇಂತೂ ಪಾನಿಪುರಿ ರೆಡಿ ಆಗಿಬಿಟ್ಟು ನಮ್ಮ ಕೈಗೂ ಕೂಡ ಬಂತು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಎಲ್ಲರಿಗೂ ನಿಮಗೂ ಕೂಡ ಇಷ್ಟ ಅಂತ ಅಂದ್ಕೊಳ್ತಾ ಇದ್ದೀನಿ. ಪಾನಿಪುರಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ಹಾಗೆ ಇಲ್ಲಿಗೆ ನಮ್ಮ ಈ ಆಹಾರ ಮೇಳ ಹೇಗಿತ್ತು ಅಂತ ನೋಡಿದ್ರಲ್ವ, ಎಷ್ಟಾಗತ್ತೆ ಅಷ್ಟು ಕವರ್ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿ. ಹಾಗೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.